ವತಿಯಿಂದ ನಾವು ಡಿಸೆಂಬರ್ 4 ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧ ಇಲ್ಲಿ ಋತುಚಕ್ರ ರಜೆಯನ್ನು ಘೋಷಣೆ ಮಾಡಿರುವ ಕುರಿತು ಹಿನ್ನೆಲೆಯಲ್ಲಿ ಮಹಿಳಾ ಸಮ್ಮೇಳನವನ್ನು ನಮ್ಮ ಸಂಘದ ವತಿಯಿಂದ ಆಯೋಜಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕುರಿತು ಈ ಒಂದು ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ಆಯೋಜಿಸಿದ್ದೇವೆ. ಈ ಒಂದು ಸಂಘದ ಪತ್ರಿಕಾಗೋಷ್ಠಿಗೆ ಆಗಮಿಸುತ್ತಿರ್ತಕ್ಕಂಥ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೀತಾಮಣಿ ಮೇಡಮ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಹಾಗೂ ರಾಜ್ಯ ಖಜಾಂಚಿ ಆಗಿರ್ತಕ್ಕಂಥ ವೀಣಾ ಕೃಷ್ಣಮೂರ್ತಿ ಮೇಡಮ್ ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಂಪಾದಕರು ಮತ್ತು ಎಲ್ಲ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಪ್ರತಿನಿಧಿಗಳಿಗೆ ನಾನು ನಮ್ಮ ಸಂಘದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ದೇಶದ ಇತಿಹಾಸದಲ್ಲಿ ಮಹಿಳಾ ನೌಕರರ ಸಂಘವೊಂದು ಹುಟ್ಟುಕೊಂಡಿರೋದು ಇದು ಐತಿಹಾಸಿಕ ಮತ್ತು ಮೊಟ್ಟ ಮೊದಲ ಸಂಘವಾಗಿದ್ದೆ. ಇದು ನಮ್ಮ ಸಂಘದ ಹೆಮ್ಮೆಯ ವಿಚಾರ, ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಆಡಳಿತ ಯಂತ್ರದಲ್ಲಿ ಮಹಿಳಾ ನೌಕರರು 52% ಮಹಿಳಾ ನೌಕರರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸಂಘದಲ್ಲಿ ಎಲ್ಲ ಇಲಾಖೆಯ ಮಹಿಳಾ ನೌಕರರು ಸುಮಾರು 3 ಲಕ್ಷ ಮಹಿಳಾ ನೌಕರರನ್ನ ನಮ್ಮ ಸಂಘ ಪ್ರತಿನಿಧಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಸಂಘ ಇಲ್ಲಿ ಮಹಿಳಾ ನೌಕರರ ಪರವಾಗಿ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿರುತ್ತದೆ. ನಮ್ಮ ಸಂಘದ ವತಿಯಿಂದ ಮಹಿಳಾ ನೌಕರರಿಗೆ ಕಾಲಕಾಲಕ್ಕೆ ಕಾರ್ಯಕ್ರಮಗಳು, ಕಾಲಕಾಲಕ್ಕೆ ತರಬೇತಿಗಳು ಕಾಲಕೊಂಡು ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡಿಕೊಂಡು ಬಂದಿರುತ್ತದೆ. ನಮ್ಮ ಸಂಘ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಕಾರ್ಯಚಟುವಟಿಕೆಯನ್ನು, ತನ್ನದೇ ಆದಂಥ ಶಿಸ್ತನ್ನು ಮತ್ತು ತನ್ನದೇ ಆದಂಥ ಕೊಡುಗೆಯನ್ನು ಕೂಡ ನೀಡುತ್ತಾ ಬಂದಿದೆ. ಹಾಗೆ ನಮ್ಮ ಸಂಘದ ಸತತ ಪ್ರಯತ್ನದಿಂದ ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಋತುಚಕ್ರ ರಜೆಯನ್ನು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಹಾಗೂ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು, ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಡಿಸ್ಸಾ, ಕೇರಳ, ಹರಿಯಾಣ ಈ ರಾಜ್ಯಗಳಲ್ಲಿ ಅಂದರೆ ಸಂಪೂರ್ಣವಾಗಿ ಏನು ಕೊಟ್ಟಿರೋದಿಲ್ಲ. ಸ್ವಲ್ಪ ಕೆಲವೊಂದು ರಾಜ್ಯದಲ್ಲಿ ಬರೀ ಮಹಿಳೆಯರಿಗೆ ನೌಕರರಿಗೆ ಕೊಟ್ಟಿದ್ರೆ, ಕೆಲವೊಂದು ರಾಜ್ಯದಲ್ಲಿ ಕಾರ್ಮಿಕರಿಗೆ ಕೊಟ್ಟಿದ್ರೆ, ಕೆಲವೊಂದು ರಾಜ್ಯದಲ್ಲಿ ಬರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಈ ಥರ ಏನು ಋತುಚಕ್ರದ ರಜೆಯನ್ನು ಕೊಟ್ಟಿರುತ್ತದೆ. ಆದರೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಹಿಳಾ ನೌಕರರಿಗೆ, ಸರ್ಕಾರಿ ಮಹಿಳಾ ನೌಕರರಿಗೆ ಹಾಗೂ ಸರ್ಕಾರೇತರ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಕಾರ್ಖಾನೆಯಲ್ಲಿ ಕೆಲಸ ಅವರೇ ಅದನ್ನ ಇದು ಮಾಡಿ ನಾವುಗೆಲ್ಲ ಮನವಿಯನ್ನು ಸಲ್ಲಿಸಿದಾಗ ಅವ್ರ ಬಗ್ಗೆ ಹೇಳೋದು
ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಹಿಳಾ ನೌಕರರು ಇದಕ್ಕೆ ಭಾಗವಹಿಸ್ತಾರೆ. ಆಮೇಲೆ ಸರ್ಕಾರದಿಂದ ನಾವು ಮಹಿಳಾ ನೌಕರರಿಗೆ ಭಾಗವಹಿಸ್ತಕ್ಕಂಥ ಮಹಿಳಾ ನೌಕರರಿಗೆ ಓಡಿ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿದೆ. ಅನ್ಯ ಕಾರ್ಯ ನಿಮಿತ್ತ ಒಂದು ಅನುಮತಿಯನ್ನು ಕೂಡ ಸರ್ಕಾರದ ವತಿಯಿಂದ ನೀಡಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಮಹಿಳಾ ನೌಕರರಿಗೆ 2 ವರ್ಷ ಆಯ್ತು. ಮುಟ್ಟಿನ ರಜೆ ಬರೋದಕ್ಕೆ ಅಂದರೆ ಇದೇ ವರ್ಷ ಮಾರ್ಚಲ್ಲಿ ನಮ್ಮದು ಇನಾಗ್ರೇಷನ್ ಆಯಿತು. ಕಬ್ಬನ್ ಪಾರ್ಕ್ ಬಾಲ್ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮಗೆ ಆಫೀಸ್ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ನಾವು ಚಿರಋಣಿ ಆಗಿದ್ದೀವಿ. ಯಾಕೆಂದರೆ ಮೇಡಮ್ ಇಲಾಖೆಯಿಂದ ನಮ್ಮ ಸಂಘಕ್ಕೆ ಒಂದು ಕಚೇರಿ ಕೊಟ್ಟಿದ್ದಾರೆ ಬಾಲ್ ಭವನಲ್ಲಿ. ನಮ್ಮ ಕಚೇರಿದು ಇನಾಗ್ರೇಷನ್ ಪ್ರೋಗ್ರಾಮ್ ಇದ್ದಾಗ ಶಾಲಿ ರನೀಶ್ ಮೇಡಮೇ ಬಂದಿದ್ದರು, ಚೀಫ್ ಸೆಕ್ರೆಟರಿ ಮೇಡಮೇ ಬಂದಿದ್ದರು. ಆ ಇನಾಗ್ರೇಷನ್ ಪ್ರೋಗ್ರಾಮ್ನಲ್ಲಿ ಈ ಮುಟ್ಟಿನ ರಜೆದು ರಿಪೋರ್ಟ್ ಏನಿದೆ ಲಾ ಕಮಿಷನ್ ರೆಡಿ ಮಾಡ್ತಾರೋ ಆ ರಿಪೋರ್ಟ್ ಪಬ್ಲಿಕ್ ಆಗಿ ನಾವು ಪ್ರತ್ಯೇಕವಾಗಿ ಮಾಡಿರೋದು ಸರ್.